ನೋಡಿ ಸಿದ್ಧ, ನಾನಂತೂ ಹೇಳಿದ್ದೀನಿ, ಇನ್ನು ಮಿಕ್ಕಿದ್ದೆಲ್ಲ ನಿನ್ನಿಷ್ಟ. ಅಣ್ಣ, ನನಗೂ ಇಷ್ಟನೇ ಕಣಣ್ಣ. ನನ್ನ ಫ್ರೆಂಡ್ ಮಗಳನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ನನಗೆ ತುಂಬಾ ಇಷ್ಟ. ಆದರೆ ಅವ್ರನ್ನ ಹೋಗಿ ಹೆಂಗೆ ಹೆಣ್ಣು ಕೇಳೋದು ಅನ್ನೋದೇ ಬೇಜಾರು. ಅವ್ರು ಒಪ್ಕೊಳ್ಳಿಲ್ಲ ಅಂದರೆ ಏನು ಮಾಡೋದು? ನಮ್ಮ ಪರಿಸ್ಥಿತಿ ನೋಡಿ ಈ ಥರ ಕೇಳ್ತಾ ಇದ್ದಾರೆ ಅಂದ್ಕೊಂಡ್ರೆ. ನೋಡೋ, ಅದ್ರ ಬಗ್ಗೆ ಎಲ್ಲ ನೀನು ತಲೆ ಕೆಡಿಸ್ಕೋಬೇಡ. ನಾನು ಇಷ್ಟು ವರ್ಷ ಅವ್ರ ಮನೆ ಬಾಗಿಲಿಗೆ ಹೋಗದೆ ಇರ್ಬೋದು, ಆದರೆ ನಿನಗೋಸ್ಕರ ಮತ್ತು ನನ್ನ ಮಗಳು ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ನಾನೇ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ನಿನಗೆ ಒಪ್ಪಿಗೆನಾ? ಮೊದಲು ನನಗೆ ಅದನ್ನು ಹೇಳು. ನಂದೇನಿಲ್ಲ ಕಣಣ್ಣ, ನನಗಂತೂ ಭಾರಿ ಖುಷಿ ಐತೆ ನನ್ನ ಸ್ನೇಹಿತನ ಮಗಳನ್ನ ಮಾಡ್ಕೋಬೇಕು ಅಂತ. ಮತ್ತು ಇನ್ನು ಮಿಕ್ಕಿದ ವಿಚಾರನ ನನಗೆ ಬಿಡು. ನೀನು ನಿನ್ನ ಮಗನ್ನ, ನಿನ್ನ ಹೆಂಡ್ತಿನೆಲ್ಲ ಕೇಳು. ಅವ್ರ ಅಭಿಪ್ರಾಯನೂ ತಿಳಿಸ್ಲಿ. ಅವರು ಮದುವೆ ಆಗೋದು ನಿನ್ನ ಮಗ ಅಲ್ವಾ? ಆಮೇಲೆ ಅವ್ನಿಗೇನು ಬೇಕೋ ಸಹಾಯ ಅದನ್ನು ನಾನು ಮಾಡ್ತೀನಿ. ಆಯಿತು ಕಣಣ್ಣ, ನೋಡೋಣ. ನಿನ್ನ ಮನೆಗೆ ಏನೋ ವಿಷಯಕ್ಕೆ ಬಂದು ಏನೇನೋ ಆಗೋಯ್ತು ಕಣಣ್ಣ. ಆಗೋದಿಲ್ಲ ಒಳ್ಳೇದಕ್ಕೇನೆ. ಯಾಕೋ ಸಿದ್ಧ ಎದ್ಬಿಟ್ಟೆ? ಕೂತ್ಕೊಳ್ಳೋ. ಇಲ್ಲ ಕಣಣ್ಣ, ಬರ್ತೀನಿ. ನಾನು ಬಂದು ತುಂಬ ಟೈಮ್ ಆಯಿತು. ಸರಿ ಕಣಣ್ಣ, ಆಯಿತು. ನೀವು ಕೇಳಿ ವಿಚಾರಿಸಿ. ನಮ್ಮದೇನಿಲ್ಲ, ನನ್ನ ಮಗ ನಾನು ಯಾವ ಹುಡುಗಿನ ತೋರಿಸ್ತೀನೋ ಆ ಹುಡುಗಿನೇ ಮದುವೆ ಆಗೋದು. ಆಯಿತು ಕಣ್ಲ ಸಿದ್ಧ, ನಾನು ಇವತ್ತೇ ಹೋಗಿ ಕೇಳ್ಕೊಂಡು ಬರ್ತೀನಿ. ಆಯಿತಾ? ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ, ಬಿಡು, ಆರಾಮಾಗಿರು. ನಾನು ಇರ್ಬೇಕಾದ್ರೆ ಯಾಕೆ ಯೋಚನೆ ನಿನಗೆ? ಆದರೂ ಅವ್ರು ಏನು ಅನ್ಕೋತಾರೋ ಅನ್ನೋದೇ ಕಣಣ್ಣ ನನಗೆ. ನಾನೇ ಮಾತಾಡ್ಕೊ ಬರ್ತೀನಿ ಅಂತೀನಿ, ತಿರ್ಗಾ ನೀನು ಅದೇ ಮಾತಾಡಬೇಡ ನೀನು. ಆಯಿತು, ಮನೆಗೆ ಹೋಗು ಇವಾಗ. ನಾನೇ ಕೇಳ್ಕೊಬಂದು ನಿನ್ನ ಕರೆಸಿ ಮಾತಾಡ್ತೀನಿ, ಸರಿನಾ? ನಾನೇ ಹೋಗಿ ಖುದ್ದಾಗಿ ಮಾತಾಡ್ಕೊ ಬರ್ತೀನಿ ಅಂತ ಹೇಳ್ತಿದ್ದೀನಲ್ಲೋ, ಇನ್ನೇನಕ್ಕೂ ನಿನಗೆ? ಸರಿ ಕಣಣ್ಣ, ಆಯಿತು. ಏನೋ ಒಂದು ಒಳ್ಳೇದಾಗಲಿ ಅಷ್ಟೇ ಕಣಣ್ಣ. ಸರಿ ಕಣಣ್ಣ, ನಾನು ಬರ್ತೀನಿ ಕಣಣ್ಣ ಇನ್ನು. ಆಯಿತು ಕಣ ಸಿದ್ಧ, ಹೋಗಿ ಬಾ. ಏನಾದರೂ ಆಗಲಿ ನಾನೇ ಹೋಗಿ ಮಾತಾಡ್ಕೊಬಂದ್ಬಿಡ್ತೀನಿ. ಇಷ್ಟು ವರ್ಷ ಹೋಗಿಲ್ಲ, ಆದರೂ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ನನ್ನ ಕೆಲಸ ಆಗಬೇಕು ಅಂದರೆ ನಾನು ಏನು ಮಾಡೋಕ್ಕಾದ್ರೂ ಸಿದ್ಧ. ಕೋಮಲನ್ನು ಹೇಗಾದರೂ ಮಾಡಿ ಒಪ್ಪಿಸ್ಬೋದು. ಅವರಮ್ಮ ಅವಳಲ್ಲ, ಅವಳೇ ಒಪ್ಪೋದು ಕಷ್ಟ. ಏನೋ ಒಂದು ಮಾಡಿದ್ರಾಯ್ತು, ಹೆಂಗಾದರೂ ಮಾಡಿ ಅವಳನ್ನ ಸಿದ್ಧನ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು. ನನ್ನ ಮಗಳ ಮುಂದೆ ಯಾವುದೇ ಕಾರಣಕ್ಕೂ ಅವಳನ್ನ ಮೆರೆಯಕ್ಕೆ ಬಿಡಬಾರ್ದು ನಾನು. ಏನಿದು, ನಮ್ಮ ದೊಡ್ಡಪ್ಪ ನಂಗೆ ಕಾಣಿಸ್ತಾವ್ರಲ್ಲ, ಯಾರು? ನಮ್ಮ ದೊಡ್ಡಪ್ಪ ಅಂತೂ ನಮ್ಮನೆ ಕಡೆ ಇಷ್ಟು ವರ್ಷದಲ್ಲಿ ಯಾವತ್ತೂ ಬಂದಿಲ್ಲ. ಯಾರೋ ನಮ್ಮ ದೊಡ್ಡಪ್ಪ ನನಗೆ ಕಾಣಿಸ್ತಾವ್ರಲ್ಲ, ನೋಡೋಣ, ಹತ್ರ ಬಂದರೆ ಗೊತ್ತಾಗುತ್ತೆ. ನಮ್ಮ ದೊಡ್ಡಪ್ಪನೇ ಬಂದ್ಬಿಟ್ಟಿದ್ದಾರೆ ನಮ್ಮ ಮನೆ ಕಡೆ. ಏನಮ್ಮ ಕೋಮಲ, ಏನು ಆಗ ನೋಡ್ತಾ ಇದೀಯಾ? ನೀವು ದೊಡ್ಡಪ್ಪ, ನೀವ? ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ, ನೀವು ನಮ್ಮನೆ ಹತ್ರ ಬಂದಿದ್ದೀರಾ. ಯಾಕಮ್ಮ ಬರಬಾರ್ದ ಕೋಮಲ? ನಾನು ನಿಮ್ಮನೆಗೆ ನನ್ನ ಮಗಳಲ್ವೇನಮ್ಮ ನೀನು? ನನಗೆ ನಿನ್ನ ಯಾಕೋ ತುಂಬ ನೋಡಂಗಾಯ್ತು ಕಣಮ್ಮ, ಅದಕ್ಕೆ ಬಂದೆ ನಿನ್ನ ನೋಡೋಣ ಅಂತ. ಹೇಳಿ ಕಳಿಸಿದ್ರೆ ನಾನೇ ಬರ್ತಾ ಇದ್ನಲ್ಲ ದೊಡ್ಡಪ್ಪ. ಯಾಕಮ್ಮ ಕೋಮಲ, ನಾನು ಬರಬಾರ್ದು ನಿಮ್ಮ ಮನೆ ಹತ್ರ ಅಂತನಾ? ಅಯ್ಯೋ, ಹಾಗೇನಿಲ್ಲ ದೊಡ್ಡಪ್ಪ, ನಿಮ್ಮನ್ನ ನೋಡಿ ತುಂಬ ಖುಷಿ ಆಯಿತು. ಅಯ್ಯೋ, ನಾನು ನೋಡಿ ದೊಡ್ಡಪ್ಪ ನಿಮ್ಮನ್ನ ಆಚೆಯಲ್ಲಿ ನಿಲ್ಸ್ಕೊಂಡು ಮಾತಾಡ್ತಿದ್ದೀನಿ. ಬನ್ನಿ ದೊಡ್ಡಪ್ಪ ಮನೆ ಒಳಗಡೆ ಕುತ್ಕೊಳ್ಳಿ ದೊಡ್ಡಪ್ಪ, ಸ್ವಲ್ಪ ಕಾಫಿ ತರ್ತೀನಿ. ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದೀರಾ ದೊಡ್ಡಪ್ಪ, ಊಟ ಮಾಡ್ಕೊಂಡು ಹೋಗ್ಲೇಬೇಕು ನೀವು ಇವತ್ತು. ಅಯ್ಯೋ ಮಗಳೇ, ಊಟ ಮಾಡ್ಕೊಂಡು ಹೋಗೋದಿದ್ದೇ ಇರುತ್ತಮ್ಮ. ನಾನು ನಿನ್ನ ಹತ್ರ ಏನೋ ಮಾತಾಡಬೇಕಾಗಿತ್ತು ಅಂತ ಬಂದಿದ್ದು. ಏನು ಹೇಳಿ ದೊಡ್ಡಪ್ಪ? ಕೂತ್ಕೋ ಕೋಮಲ, ಯಾಕೆ ನಿಂತ್ಕೊಂಡೇ ಇದೆಯಾ? ಅಯ್ಯೋ ದೊಡ್ಡಪ್ಪ, ನೀವು ಕೂತ್ಕೊಳ್ಳಿ, ನಿಮ್ಮ ಮುಂದೆ ನಾನು ಕೂತ್ಕೊಳ್ಳೋದ? ಕುತ್ಕೊಳ್ಳಮ್ಮ ಕೋಮಲ. ಯಾಕಮ್ಮ, ನನ್ನ ಮಗಳು ನೀನು ನಿಂತ್ಕೊಂಡ್ರೆ ನನಗೆ ಕಾಲು ನೋವು ಬರ್ತದೆ ಕಣಮ್ಮ. ಅಷ್ಟು ಪ್ರೀತಿ ನನಗೆ ನಿನ್ನ ಮೇಲೆ. ಎಲ್ಲಿ ಕೋಮಲ, ನಿಮ್ಮಮ್ಮ ಕಾಣಿಸ್ತಾ ಇಲ್ಲ? ಅಮ್ಮ ಇಲ್ಲ ದೊಡ್ಡಪ್ಪ, ಕೆಲ್ಸಕ್ಕೆ ಹೋಗಿದ್ದಾರೆ. ಒಳ್ಳೇದಾಯ್ತು ಬಿಡು. ಫಸ್ಟು ಇವಳನ್ನ ಒಪ್ಪಿಸ್ಬೇಕು, ಆಮೇಲೆ ಅವ್ರ ಅಮ್ಮನ್ನ ಹೆಂಗೆ ಒಪ್ಸಿದ್ರಾಯ್ತು. ಇವರಮ್ಮ ಇಲ್ಲದೇ ಇರೋದೇ ಒಳ್ಳೇದಾಯ್ತು.